ವಕ್ಫ್ ನೋಟಿಸ್ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡಿದೆ. ಅಧಿವೇಶನದಲ್ಲಿ ಸರ್ಕಾರದ ಎದೆ ಮೇಲೆ ಹೊಡಿತೇವೆ. ವಕ್ಫ್ ನೋಟಿಸ್ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡಿದೆ. ಅಧಿವೇಶನದಲ್ಲಿ ಸರ್ಕಾರದ ಎದೆ ಮೇಲೆ ಹೊಡಿತೇನೆ. ಇಡೀ ದಿನ ವಿಧಾನಸಭೆ ಅಧಿವೇಶನದಲ್ಲಿ ಹೋರಾಡ್ತೇವೆ. ತಕ್ಷಣ ಎಲ್ಲ ನೋಟಿಸ್ ಅನ್ನ ರದ್ದು ಮಾಡೋವರೆಗೂ ಕೂಡ ನಮ್ಮ ಹೋರಾಟವನ್ನ ಬಿಡಲ್ಲ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವಕ್ಫ್ ಅಂತ ನಮೂದನ್ನು ಮಾಡಲಾಗಿದೆ. ವಕ್ಫ್ ಕಾನೂನನ್ನೇ ಕೇಂದ್ರ ಸರ್ಕಾರ ವಜಾ ಮಾಡಬೇಕಿದೆ. ಹಿಂದೂಗಳನ್ನ ಓಡಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ. ಮೈಸೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ವಕ್ಫ್ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡಿದೆ. ಅಧಿವೇಶನದಲ್ಲಿ ಇಡೀ ದಿನ ವಿಧಾನಸಭೆ ಅಧಿವೇಶನದಲ್ಲಿ ಹೋರಾಡ್ತೇನೆ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀರಾ? ಬಾಂಗ್ಲಾದೇಶದಲ್ಲಿ ನಾವು 40 ವರ್ಷ ಇದ್ದೀವಿ ಅಂತ ಫೈಟ್ ಮಾಡ್ತಾ ಇದ್ದೀವಿ. ಅಲ್ಲಿರೋರು ಸಾವಿರಾರು ವರ್ಷ 2000 ವರ್ಷದಿಂದ ಅಲ್ಲಿದ್ದಾರೆ. 2000 3000 ವರ್ಷದಿಂದ ಇದ್ದಾರೆ. ಅವರಿಗೆ ಇಸ್ಕಾನ್ ಅನ್ನ ಓಡಿಸ್ತಾ ಇದ್ದಾರೆ. ಅನ್ನ ಆಗ್ತಾ ಇರೋರು ಮಕ್ಕಳಿಗೆ ಹಿಂದೂ ಮುಸ್ಲಿಂ ಅಂತ ನೋಡಿಲ್ಲ. ಅವರು ಎಲ್ಲ ಮಕ್ಕಳಿಗೂ ಅನ್ನ ಆಗ್ತಾ ಇದ್ರು. ಅವ್ರಿಗೆ ಓಡಿಸುವಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ನೋಡಿದ್ರೆ ನಮ್ಮನ್ನು ಓಡಿಸುವಂತ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ನಾವು ಬಂದಿದ್ದೀರಿ. ಇವತ್ತು ನಿಮ್ ಪರವಾಗಿರ್ತೀರಿ. ಯಾವುದೇ ಕಾರಣಕ್ಕೂ ಭಯ ಬಿಡಬೇಡಿ. ನಾವು ನಿಮ್ ಜೊತೆ ಇದ್ದೀರಿ ಅಂತ ಸಂದೇಶ ಕೊಡಕ್ ಬಂದಿದ್ದೀರಿ. ಮತ್ತು ಈ ಆಸ್ತಿಯನ್ನ